ದೇವರಿಗೆ ಸ್ತೋತ್ರವಾಗಿರಲಿ. ಈ ದಿನದ ದೇವರ ವಾಗ್ದಾನ ಕೀರ್ತನೆ 62ನೇ ಅಧ್ಯಾಯ 7ನೇ ವಚನ. ಜನರೇ, ಯಾವಾಗಲೂ ಆತನನ್ನೇ ನಂಬಿ ನಿಮ್ಮ ಹೃದಯವನ್ನು ಆತನ ಮುಂದೆ ಬಿತ್ತಿರಿ. ದೇವರು ನಮ್ಮ ಆಶ್ರಯವು. ಆಮೆನ್. ಹೌದು ಪ್ರಿಯ ಸಹೋದರರೇ, ದೇವರೇ ನಮಗೆ ಆಶ್ರಯವು, ಕರ್ತನೇ ನಿಮಗೆ ಬಲವು, ದುರ್ಗವೂ ಆಗಿದ್ದಾನೆ. ನೀನು ಆರಾಧಿಸುವ ತಂದೆಯೇ ನಿನಗೆ ಆಧಾರವು. ಅದಕ್ಕೋಸ್ಕರ ಯಾವಾಗಲೂ ಆತನನ್ನೇ ನಂಬಿ ನಿಮ್ಮ ಹೃದಯವನ್ನು ಆತನ ಮುಂದೆ ಬಿಚ್ಚಿರಿ. ಕರ್ತನನ್ನು ನೆನೆದು ಸಂತೋಷಿಸಿರಿ. ನಿಮ್ಮ ಜೀವಮಾನದಲ್ಲೆಲ್ಲ ನಿಮಗೆ ಶುಭವು, ಕೃಪೆಯು ನಿಮ್ಮನ್ನು ಹಿಂಬಾಲಿಸುವುದು. ಆಮೆನ್. ಕೀರ್ತನೆಕಾರನಾದ ದಾವೀದನು ಹೀಗನ್ನುತ್ತಾನೆ, ನನ್ನ ಮನವೇ ದೇವರನ್ನು ನಂಬಿ ಶಾಂತವಾಗಿರು. ನನ್ನ ನಿರೀಕ್ಷೆಯು ನೆರವೇರುವುದು ಆತನಿಂದಲೇ. ಆತನೇ ನನಗೆ ಶರಣನು, ರಕ್ಷಕನು, ದುರ್ಗವು. ನಾನು ಕದಲುವುದಿಲ್ಲ. ನನ್ನ ರಕ್ಷಣೆಗೂ ಮಾನಕ್ಕೂ ದೇವರೇ ಆಧಾರ. ನನಗೆ ಬಲವಾದ ದುರ್ಗವು, ಆಶ್ರಯವು ದೇವರಲ್ಲಿಯೇ. ಆಮೆನ್. ಹೌದು ಪ್ರಿಯ ಸಹೋದರರೇ, ನೀವು ಸಹ ಇಂದಿಗೂ ಎಂದೆಂದಿಗೂ ಕದಲಬೇಡಿರಿ. ಕರ್ತನನ್ನು ಎಡಬಿಡದಂತೆ ಹಿಡಿದುಕೊಂಡಿರ್ರಿ. ನೀವು ಸರ್ವಶಕ್ತನ ಕೈಯನ್ನು ಹಿಡಿದುಕೊಳ್ಳಬೇಡಿರಿ. ಏಕೆಂದರೆ ನೀವು ಹಿಡಿದುಕೊಂಡರೆ ಬಿಟ್ಟು ಬಿಡುತ್ತೀರಿ. ಕರ್ತನ ಮುಂದೆ ಬಂದು ನಿಮ್ಮ ಕೈಗಳನ್ನು ಮೇಲೆತ್ತಿರಿ. ಆತನೇ ನಿಮ್ಮ ಕಡೆಗೆ ತಿರುಗಿ ನಿಮ್ಮ ಕೈಗಳನ್ನು ಗಟ್ಟಿಯಾಗಿ ಹಿಡಿದುಕೊಳ್ಳುವನು. ನಿಮ್ಮನ್ನು ಸಿಪ್ಪೆಯ ಧೂಳಿನಿಂದ ಮೇಲೆತ್ತಿ ನಿಮ್ಮನ್ನು ಉದ್ಧಾರ ಮಾಡುವವನು ಆತನೇ. ಆತನಿಗೆ ಸ್ತೋತ್ರ ಮಾಡಿರಿ. ಆಮೆನ್. ದೇವರು ಈ ವಾಕ್ಯಗಳನ್ನು ಆಶೀರ್ವದಿಸಲಿ. ಆಮೆನ್.